ಶಿವಣ್ಣ, ಅದಕ್ಕೆ ಮುಂಚೆ ನೀವೆಲ್ಲರೂ ನನ್ನನ್ನು ನಂಬಬೇಕು. ನಂಬಿಕೆ ಇಲ್ಲಾರ್ದ ಯಾವ ಕೆಲಸನೂ ಆಗಂಗಿಲ್ಲ. ಸರ್ ನಾನು ನಂಬ್ತೀನಿ ಸರ್. ನಮ್ಮ ತಂದೆ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಬನ್ನಿ ಸರ್, ತುಳಸಿನ ಹುಡ್ಕೋಣ. ಇಲ್ಲಾಂದ್ರೆ ಈ ಹುಡುಗಿಗಾಗಿದ್ದ ಪರಿಸ್ಥಿತಿನೇ ನಾನು ತುಳಸಿಗೂ ಆಗ್ಬೋದು ಸರ್. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸರ್, ಬನ್ನಿ ಸರ್ ಹುಡ್ಕೋಣ. ಸರಿ ಬರ್ರಿ. ಮ್ಯಾಥ್ಯೂ, ಬಾಪ ಬಾಬಾ. ಅಣ್ಣ, ಮೇಡಮ್ ಎಚ್ಚರವಾಗವ್ರೆ. ಒಳ್ಳೇದಾಯ್ತು ಬಿಡ. ಎತ್ತಾಕೊಂಡು ಹೋಗೋದು ತಪ್ಪು, ಹೇಳ್ಕೊಂಡು ನಡೀರೋ. ಅಣ್ಣ, ಇವಳನ್ನ ಕಿಡ್ನಾಪ್ ಮಾಡಿದಾಗ ಮೈ ತುಂಬ ಒಡವೆ ಇತ್ತಲ್ವಾ? ಇವಾಗ ನೋಡಿದ್ರೆ ಒಂದೂ ಕಾಣಿಸ್ತಾ ಇಲ್ಲ. ಹೌದಲ್ವೇನೋ, ನಾವು ಗಮನಿಸ್ಲೇ ಇಲ್ಲ. ಆ ಅಮ್ಮ ಪೇಮೆಂಟ್ ಸೆಟ್ಲ್ ಮಾಡಿಲ್ಲ ಅಂದಿದ್ರೆ ಇವಳು ಮೈ ಮೇಲಿರೋ ಒಡವೆಗಳೇ ಒಳ್ಳೆ ಪೇಮೆಂಟ್ ಆಗ್ತಿತ್ತು ಅನ್ಕೊಂಡೆ. ಇವಾಗ ನೋಡಿದ್ರೆ ಅದು ಇಲ್ದಂಗೆ ಆಯ್ತಲ್ಲಣ್ಣ. ಅಯೋಗ್ಯ ನನ್ನ ಮಕ್ಕಳ, ಪ್ರಜ್ಞೆ ಬರ್ದಿರೋಗಿ ನೋಡ್ಕೊಳ್ಳಿ ಅಂತ ಹೇಳಿಲ್ವ ನಿಮಗೆ? ಏನೋ ನೋಡ್ಕೊಳ್ರಿ ಅವಳನ್ನ. ಅಣ್ಣ, ಅವಳು ಒಳಗೆ ಇದ್ಲಣ್ಣ, ಗೊತ್ತಾಗ್ಲಿಲ್ಲಣ್ಣ. ಅವಳು ಮಲ್ಗಿರ್ಲಿಲ್ಲ ಕಣೋ, ಮಲ್ಗಿರೋರ್ ಥರ ನಾಟಕ ಆಡ್ತಿದ್ಲು. ಏಯ್, ಏನೇ ಮಾಡಿದೆ ಒಡವೆಗಳನ್ನ? ನಮ್ಮ ಅಣ್ಣ ನಿಮ್ಮನ್ನೆಲ್ಲ ಹುಡ್ಕೊಂಡು ಬರೋದಕ್ಕೆ ದಾರಿ ಗೊತ್ತಾಗ್ಲಿ ಅಂತ ದಾರಿ ಉದ್ದಕ್ಕೂ ಒಂದೊಂದು ಒಡವೆನ ಎಷ್ಟು ಬಂದಿದ್ದೀನಿ. ನಮ್ಮ ಅಣ್ಣ ನಿಮ್ಮನ್ನೆಲ್ಲ ಹುಡ್ಕೊಂಡು ಬರೋದಕ್ಕೆ ದಾರಿ ಗೊತ್ತಾಗ್ಲಿ ಅಂತ ದಾರಿ ಉದ್ದಕ್ಕೂ ಒಂದೊಂದು ಒಡವೆನ ಎಷ್ಟು ಬಂದಿದ್ದೀನಿ. ಓಹೋ, ನಿನ್ನ ನೀನು ಸೀತೆ ಅನ್ಕೊಂಡಿದ್ಯಾ? ರಸ್ತೆ ಉದ್ದಕ್ಕೂ ಒಡವೆಗಳು ಹಾಕೋ ಬಂದ್ರೆ ನಿನ್ನ ಹುಡಿಕೊಂಡು ಬರೋಕೇನು ರಾಮ ಬರ್ತಾನ? ಅಷ್ಟೆಲ್ಲ ಕನ್ಸು ಕಾಣಬೇಡ ಅಮ್ಮಣ್ಣಿ. ಈ ಜಾಗನ ಹನುಮಂತ ಆರ್ಕೊಂಡು ಬಂದ್ರು ಕಂಡಿಡಕ್ಕಾಗಲ್ಲ. ಐ, ಎಳ್ಕೊಂಡು ನಡೀರೋಳ್ನ. ಯಾರು ನೀವೆಲ್ಲ? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ಐ, ಅದನ್ನ ನೀನ್ ಕೇಳೋ ಹೋಗಿಲ್ಲ, ನಾವ್ ಹೇಳೋ ಹೋಗಿಲ್ಲ. ಮೊಕ ಏನ್ ನೋಡ್ತೀರಾ? ಹೇಳ್ಕೊಳ್ರಲ್ಲೇ. ಇಳಿಯೇ. ಅಮ್ಮ, ಯಾರು ನೀವೆಲ್ಲ? ಯಾಕೆ ನನ್ನನ್ನು ಕಿಡ್ನಾಪ್ ಮಾಡ್ತಿದ್ದೀರಾ? ಕಾಪಾಡಿ, ಕಾಪಾಡಿ. ಮುಚ್ಚು ಬಾಯ್. ಜಾಸ್ತಿ ಮಾತಾಡಿದ್ರೆ ಉಸಿರು ನಿಲ್ಲಿಸ್ಬಿಡ್ತೀನಿ. ಕಟ್ರೋಳ್ನ. ಗಂಟ್ಲು ಕಿತ್ತೋಗೋ ತರ ಕೂಗುದು ನಿನ್ನನ್ನು ಕಾಪಾಡಕ್ಕಿಲ್ಲಿ ಯಾರು ಬರಲ್ಲ. ಸ್ವಲ್ಪ ದಿನ ಇದೆ ನಿನ್ ಮನೆ. ಏಯ್, ಅದು ನಿನ್ ಭ್ರಮೆ. ನೀನ್ ನನ್ನನ್ನ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿಟ್ರೋ ನಮ್ಮ ಅಣ್ಣ ನನ್ನ ಹುಡುಕೊಂಡು ಬಂದೇ ಬರ್ತಾನೆ. ನಿಮ್ಮನ್ ಬಗ್ಗಬಾರ್ದು, ನನ್ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಹೌದಾ? ಬರ್ಲಿ ಬರ್ಲಿ, ನೋಡೋಣ. ನೋಡ್ಬೇಕು ಅಂತ ಆಸೆ ಪಡಬೇಡ. ಅವನ ಕೋಪನ ನಿನ್ನಿಂದ ತಡ್ಕೊಳ್ಳೋದಕ್ಕಾಗಲ್ಲ. ನಿನ್ ಜೀವದ ಮೇಲೆ ಆಸೆ ಇದ್ರೆ ನನ್ನನ್ನ ಬಿಟ್ಬಿಡು. ಓ, ನಿಮ್ಮ ಅಣ್ಣ ಏನ್ ದೊಡ್ಡ ಡಾನು? ಅವನು ನೋಡಿದ ತಕ್ಷಣ ನಾವೆಲ್ಲ ಎದುರು ಬಿಡ್ತೀವಿ. ಒಂದು ಪಕ್ಷ ಅವನೇನಾದ್ರೂ ನಿನ್ನನ್ನು ಹುಡಿಕೊಂಡು ಬಂದ್ರೆ ಅವನ್ ಗುಂಡಿನ ನಾವೇ ತೋಡ್ತೀವಿ. ನಮ್ಮ ಅಣ್ಣನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಅವನ್ಗೂ ನಮ್ಮ ಬಗ್ಗೆ ಏನು ಅಂತ ಗೊತ್ತಿಲ್ಲ. ನೋಡು,
ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಬಿಟ್ಬಿಡು ನನ್ನನ್ನ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನನ್ನು ಕಿಡ್ನಾಪ್ ಮಾಡೋ ಅಂತ ಹೇಳ್ದವರು ನಿನ್ನನ್ನು ಸಾಯಿಸ್ಬೇಡ ಅಂತ ಹೇಳಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಜೀವ ತೆಗ್ದು ನಿನ್ನ ಬಾಯಿ ಮುಚ್ಚಿಸ್ಬಿಡ್ತಿದೆ. ಯಾರೋ ನನ್ನ ಕಿಡ್ನಾಪ್ ಮಾಡಕ್ ಹೇಳಿದ್ದು? ಹೇಳ್ಬಿಡ್ತೀನಿ, ಕೇಳಿಸ್ಕೊಬಿಡು. ನಮಗೂ ವೃತ್ತಿ ಧರ್ಮ ಅನ್ನೋದಿದೆ. ಅದನ್ನ ಮೀರಿ ನಾವು ಯಾರ ಹೆಸರು ಹೇಳೋಲ್ಲ. ಆದ್ರೆ ಫಸ್ಟ್ ಟೈಮ್ ವೃತ್ತಿ ಧರ್ಮನ ಮೀರಿ ನಿನಗೆ ಹೆಸರು ಹೇಳ್ಬೇಕು ಅನಿಸ್ತಿದೆ. ನಮಗೆ ಕಿಡ್ನಾಪ್ ಮಾಡು ಅಂತ ಹೇಳ್ದವ್ರು ಯಾರು ಗೊತ್ತಾ? ಸರ್ವಮಂಗಳ. ನಮಗೆ ಕಿಡ್ನಾಪ್ ಮಾಡು ಅಂತ ಹೇಳ್ದವ್ರು ಯಾರು ಗೊತ್ತಾ? ಸರ್ವಮಂಗಳ. ಇಲ್ಲ, ನಾನ್ ನಂಬಲ್ಲ. ಹೌದಾ? ನಮ್ಮ ಬಾಸ್ ಜೊತೆ ಮಾತಾಡ್ತೀಯಾ? ಅಮ್ಮ, ರಘು ಫೋನ್ ಮಾಡಿದ್ದಾನೆ, 1 ನಿಮಿಷ. ಹಲೋ ಹಲೋ ಮಂಗಳ ಮೇಡಮ್, ನೀವ್ ಹೇಳ್ದಂಗೆ ತುಳಸಿನ ಕಿಡ್ನಾಪ್ ಮಾಡಿ ಸೇಫ್ ಜಾಗದಲ್ಲಿ ಇಟ್ಟಿದೀವಿ. ಸೂಪರ್, ಏನ್ ತೊಂದರೆ ಆಗಿಲ್ಲ ತಾನೆ? ಏನು ತೊಂದರೆ ಇಲ್ಲ, ಸೇಫ್ ಆಗಿ ರೀಚ್ ಆದ್ವಿ. ಓ ಥ್ಯಾಂಕ್ಸ್. ಆದ್ರೆ ಸೇಫ್ ಆಗಿ ರೀಚ್ ಆದೆ ಅಂತಂದ್ರಿ, ಬಟ್ ಫೋನ್ ಮಾಡೋದಕ್ಕೆ ಯಾಕೆ ಇಷ್ಟೊತ್ತಾಯ್ತು? ಏನ್ ಮಂಗಳ ಅವ್ರೆ, ಪೊಲೀಸರ ಕಣ್ಗೆ ಮಣ್ಣೆರ್ಚಿ ಎಲ್ಲ ಚೆಕ್ ಪೋಸ್ಟ್ಗಳನ್ನ ದಾಟ್ಕೊಂಡು ಬರಬಾರ್ದಾ? ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಇನ್ನೊಂದು ವಿಷಯ ಮೇಡಮ್, ತುಳಸಿ ಧೈರ್ಯ ಇದ್ರೆ ಕಿಡ್ನಾಪ್ ಮಾಡಿಸೋರು ಹೆಸರು ಹೇಳೋ ಅಂದ್ಲು. ಅದಕ್ಕೆ ನಾನು ನಿಮ್ಮ ಹೆಸರು ಹೇಳ್ಬಿಟ್ಟೆ, ಸರ್ವಮಂಗಳ ಅಂತ. ವೆರಿ ಗುಡ್. ಹಾಗೆ ಆ ಹೆಸರನ್ನ ಒತ್ತಿ ಒತ್ತಿ ಅವಾಗ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಷಯ, ಆ ತುಳಸಿನ ಸಾಮಾನ್ಯದೋಳು ಅಂತ ಅನ್ಕೋಬಿಡಿ. ಒಂದೊಂದು ನಿಮಿಷನೂ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಒಂಚಾಗ್ತಾನೆ ಇರ್ತಾಳೆ. ನೀವು ತುಂಬಾನೇ ಅಲರ್ಟ್ ಆಗಿದ್ದು ಅವಳನ್ನ ನೋಡ್ಕೋಬೇಕು. ಅದೆಲ್ಲ ನಾನು ನೋಡ್ಕೊಳ್ತೀನಿ ಬಿಡಿ ಮೇಡಮ್. ಅವಳೇನಾದರೂ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರೆ ಅವಳ ಡೆಡ್ ಬಾಡಿ ಮಾತ್ರ ಹೊರಗಡೆ ಹೋಗೋದು. ಹೌದು, ಏನ್ ಮಾಡ್ತಿದ್ದಾಳೆ ಅವಳು? ಚೇರಲ್ಲಿ ಕಟ್ಟಿ ಹಾಕಿದೀವಿ. ಚೇರಲ್ಲಿ ಕೂತ್ಕೊಂಡು ನಾವು ಮಾತಾಡೋದನ್ನ ಕೇಳಿಸ್ಕೊತಿದ್ದಾಳೆ. ಹೌದಾ? ನನಗೆ ಯಾಕೋ ಅವಳ ಪರಿಸ್ಥಿತಿ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಒಂದು ವಿಡಿಯೋ ಮಾಡಿ ಕಳಿಸ್ತೀರಾ? ಅದಕ್ಕೇನಂತೆ ಮೇಡಮ್, ಈಗಲೇ ಕಳಿಸ್ತೀನಿ. ಸರಿ. ಆಗಾಗ ಏನೇ ವಿಷಯ ಇದ್ರೂ ಅಪ್ಡೇಟ್ ಮಾಡ್ತಾರಿ. ನಾನು ಫೋನ್ ಮಾಡಿದಾಗ ದಯವಿಟ್ಟು ಫೋನ್ ತೆಗೀರಿ. ಸರಿ ಸರ್ವಮಂಗಳ ಮೇಡಮ್.